ಪಂಚ ಗ್ಯಾರಂಟಿಗಳ ಪೈಕಿ ಅನುಷ್ಠಾನವಾಗಿರುವ 4 ಗ್ಯಾರಂಟಿಗಳು ಜನರಿಗೆ ಯಥಾವತ್ತಾಗಿ ತಲುಪ್ತಿದ್ಯಾ ಅನ್ನೋ ಪ್ರಶ್ನೆ. ಅದರಲ್ಲೂ ಕೂಡ ಮೊನ್ನೆಯಷ್ಟೇ ಜಾರಿಗೆ ಬಂದ ಗೃಹಲಕ್ಷ್ಮಿ ಯೋಜನೆ, ಅದರಲ್ಲಿ ಒಂದಷ್ಟು ಗೊಂದಲ. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ಏನು ಅನ್ನೋ ಮೊದಲ ಪ್ರಶ್ನೆಗೆ ಉತ್ತರ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅದರ ಫಲವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಆಗ್ತಾ ಇರುವ ಗೊಂದಲ. ಹಾಗಾದ್ರೆ ಯಾಕೆ ಆಗ್ತಿದೆ ಈ ಗೊಂದಲ ಅನ್ನೋ ಪ್ರಶ್ನೆಗೆ ಉತ್ತರ, ನೋಂದಣಿಗೆ ಮಹಿಳೆಯರು ಹೋದ್ರೆ ಸರ್ವರ್ ಡೌನ್ ಅನ್ನೋ ಪ್ರಾಬ್ಲಮ್. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೋ ಹೇಳ್ಬಿಟ್ರು, ಬಹಳ ಸಿಂಪಲ್ ಆಗಿ ಮಾಡಿದೀವಿ, ಕೇವಲ 4 ವ್ಯವಸ್ಥೆಯನ್ನ ಮಾಡ್ಕೊಂಡ್ಬಿಟ್ರೆ, ಅಂದ್ರೆ 3 ಡಾಕ್ಯುಮೆಂಟೇಶನ್, 1 ಮೊಬೈಲ್ ಫೋನ್, ಇದಿಷ್ಟಿದ್ಬಿಟ್ರೆ ಸಾಕು, ಮಹಿಳೆಯರು ಅನಾಯಾಸವಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಬಹುದು, ಅದಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅಂತ ಹೇಳಿ. ಆದ್ರೆ ದೊಡ್ಡ ಪ್ರಾಬ್ಲಮ್ ಆಗಿ ಪರಿಣಮಿಸ್ತಾ ಇರುವುದು ಇದೀಗ ಸರ್ವರ್. ಯಾವಾಗ ಅರ್ಜಿಯನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅಂತ ತೆರಳ್ತಾರೆ, ಆ ಸಂದರ್ಭದಲ್ಲಿ ಸರ್ವರ್ ಕೈ ಕೊಡ್ತಾ ಇದೆ. ಹೀಗಾಗಿ ಮಹಿಳೆಯರು ಗಂಟೆ ಗಟ್ಲೆ ಕಾದ್ರೂ ಕೂಡ ತಮ್ಮ ಅರ್ಜಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಎಲ್ಲಾಗ್ತಿದೆ ತೊಂದರೆ ಅನ್ನೋ ಪ್ರಶ್ನೆಗೆ ಉತ್ತರ, ಬಹುತೇಕ ಇಡೀ ರಾಜ್ಯದ ಎಲ್ಲಾ ಕೇಂದ್ರಗಳಲ್ಲಿ ಹೇಳಿದ್ರು. ಬೆಂಗಳೂರು 1 ಗ್ರಾಮವನ್ನ, ಹಾಗೆ ಬಾಪೂಜಿ ಸೇವಾ ಕೇಂದ್ರ ಇತ್ಯಾದಿ ಸ್ಥಳಗಳಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ನಿಮಗೆ ಸ್ಪೆಸಿಫಿಕ್ ಆಗಿ ಟೈಮಿಂಗೇ ಕೊಟ್ಬಿಡ್ತೀವಿ, ಇಂಥ ಟೈಮು ಇಂಥ ಸ್ಥಳ ಅಂತ ತಿಳಿಸ್ಬಿಡ್ತೀವಿ. ಅಲ್ಲಿಗೆ ಹೋದ್ರೆ ಯಾವುದೇ ರೀತಿಯ ತೊಂದರೆ ಆಗ್ದಲೆ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅಂತ ಹೇಳಿದ್ರು. ಆದ್ರೆ ಹೇಳಿದಷ್ಟು ಸುಲಭವಾಗಿ ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ಲಿಕ್ಕೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆಗ್ತಿಲ್ಲ ಅನ್ನೋದಕ್ಕೆ ವರದಿ ರಾಜ್ಯದ ಉದ್ದಗಲದಿಂದ ಕೂಡ ಕಾಣೋಕ್ ಸಿಗ್ತಾ ಇದೆ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್. ಒಂದು ಕೇಂದ್ರದಲ್ಲಿ ದಿನಕ್ಕೆ 60 ಜನರಿಗೆ ಅವಕಾಶವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂದ್ರೆ ಮೊಬೈಲ್ಗೆನೆ ಕಳಿಸಲಾಗತ್ತೆ ಯಾರು ಯಾವ ಕೇಂದ್ರಕ್ಕೆ ಯಾವ ಸಮಯಕ್ಕೆ ಹೋಗಬೇಕು ಅಂತ ಹೇಳಿ. ಹಾಗೆ 60 ಜನರನ್ನ ಲಿಸ್ಟ್ ಔಟ್ ಮಾಡಲಾಗತ್ತೆ. 60 ಜನರಿಗೆ ಮಾತ್ರ ಅವಕಾಶ ಇರುತ್ತೆ, ಹೆಚ್ಚುವರಿಯಾಗಿ ಬಂದವರಿಗೆ ಅವಕಾಶ ಇರೋದಿಲ್ಲ ಅರ್ಜಿ ತುಂಬಿಸೋಕೆ. ಆದ್ರೆ ನಿತ್ಯ 100 ಜನ ಬರ್ತಿದ್ದಾರೆ. ಎಷ್ಟೇ ಹೇಳಿದ್ರು ಕೂಡ ಜನ ಇವತ್ತೇ ಆಗೋಗ್ಲಿ ನಮ್ದು ಕೂಡ ಅರ್ಜಿ ಭರ್ತಿ ಅಂತ ಹೇಳಿ ಬರ್ತಾ ಇದ್ದಾರೆ. ನೋಂದಣಿ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ನೋಂದಣಿ ಯತ್ನ ಮಾಡ್ಲಾಗ್ತಾ ಇರೋದು ಸರ್ವರ್ ಡೌನ್ ಆಗ್ಲಿಕ್ಕೆ ನೇರವಾಗಿ ಕಾರಣವಾಗ್ತಾ ಇದೆ. ಕೆಲವೆಡೆ ಮೊಬೈಲ್ ಆಪ್ ನಲ್ಲಿ ನೋಂದಣಿ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ, ಅಲ್ಲೂ ಕೂಡ ಒಂದಷ್ಟು ತಾಂತ್ರಿಕ ಅಡಚಣೆಗಳು ಎದುರಾಗ್ತಾ ಇದೆ. ನಿನ್ನೆ ಕೂಡ ಗೊಂದಲ ಆಯಿತು, ಇವತ್ತು ಕೂಡ ಗೊಂದಲ ಮುಂದುವರೆದಿದೆ. ಹೀಗಾಗಿ ಏನು ಅನಾಯಾಸವಾಗಿ ಅರ್ಜಿಯನ್ನ ಭರ್ತಿ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು, ಹಾಗ ಆಗ್ತಿಲ್ಲ ಅನ್ನೋದಕ್ಕೆ ಉದಾಹರಣೆ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಲೈವ್ ಕನೆಕ್ಟೆಡ್ ಇರುವ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಬಹಳ ಸಿಂಪಲ್ ಆಗಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಅವಕಾಶ ಮಾಡಿಕೊಡ್ಬೇಕು ಅಂತಾನೆ ಇಷ್ಟು ದಿನ ವಿಳಂಬ ಆಯ್ತು ಅನ್ನೋದು ಸಚಿವರ ಸ್ಪಷ್ಟನೆ ಆಗಿತ್ತು. ಆದ್ರೆ ಹಾಗೆ ಆಗ್ತಿಲ್ವಾ ಅನ್ನೋದಕ್ಕೆ ಉದಾಹರಣೆಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಸಿಗ್ತಾ ಇರೋದು. ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ, ಖಂಡಿತ ಸ್ಮಿತ, ಯಾಕಂದ್ರೆ ನಿನ್ನೆನೂ ಕೂಡ ಮತ್ತು ಇವತ್ತು 2 ದಿನನೂ ಕೂಡ, ಆರಂಭದ ಮೊದಲ ದಿನ ಮತ್ತು 2ನೇ ದಿನ, 2 ದಿನದಲ್ಲೂ ಕೂಡ ಇದೇ ರೀತಿಯಾಗಿ ತಾಂತ್ರಿಕ ಸಮಸ್ಯೆ, ಸರ್ವರ್ ಡೌನ್ ಆಗಿರೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ನಾವು ಭೇಟಿ ನೀಡಿದಂತ ಬೆಂಗಳೂರು 1ನ ಬಹುತೇಕ ಕೇಂದ್ರಗಳಲ್ಲಿ ಇದೇ ರೀತಿ ಇತ್ತು ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಯಾವಾಗ ಗೃಹ ಜ್ಯೋತಿ ಅರ್ಜಿ ನೋಂದಣಿಗೆ ಸಾಕಷ್ಟು ರೀತಿಯಾದಂತಹ ತಾಂತ್ರಿಕ ತೊಂದರೆ ಆಯಿತು, ಇದನ್ನೆಲ್ಲವನ್ನು ಕೂಡ ನಾವು ಹೋಗಲಾಡಿಸ್ತೇವೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಬಹಳ ಸರಳವಾಗಿ ಈಸಿಯಾಗಿ ಅರ್ಜಿ ನೋಂದಣಿ ಮಾಡಬಹುದು ಅಂತ ಹೇಳಿ ಏನು ಸರ್ಕಾರ ಹೇಳಿತ್ತು, ಸಚಿವರು ಹೇಳಿದ್ರು, ಅದಕ್ಕೆ ತದ್ವಿರುದ್ಧವಾದಂತಹ ಪರಿಸ್ಥಿತಿ ಇರೋದು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ನೋಂದಣಿ ಮಾಡಲಿಕ್ಕೆ. ಯಾಕಂದ್ರೆ ಪ್ರೋಸೆಸ್ ಕೂಡ ಬಹಳ ವಿಭಿನ್ನವಾಗಿದೆ. ಗೃಹ ಜ್ಯೋತಿ ರೀತಿಯಾಗಿ ಯಾವುದೇ ರೀತಿಯಾದಂತಹ ಪ್ರೋಸೆಸ್ ಇಲ್ಲ. ಇಲ್ಲಿ ಮೊದಲು ಅವರ ಆ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಸರ್ಕಾರದಿಂದ. ಆ ಮೆಸೇಜ್ ಬಂದ ನಂತರ ಯಾವ ಕೇಂದ್ರ ಮತ್ತು ಎಷ್ಟು ಗಂಟೆಗೆ ಹೋಗಬೇಕು ಆ ಟೈಮಿಗೆ ಹೋಗಿ ನೋಂದಣಿಯನ್ನ ಮಾಡ್ಕೊಳ್ಬೇಕು. ಆದ್ರೆ ಇಲ್ಲಿ ಪರಿಸ್ಥಿತಿ ಆಗ್ತಿರೋದೇ ಬಹಳ ವಿಭಿನ್ನ. ಬಹುತೇಕರಿಗೆ ಬಂದಿಲ್ಲ, ಬಂದವರು ಹೋಗಿ ಅಲ್ಲಿರುವಂತಹ ಬೆಂಗಳೂರು 1 ಕೇಂದ್ರಕ್ಕೆ ಮತ್ತು ಸೇವಾ ಕೇಂದ್ರಗಳಿಗೆ ಅಲ್ಲಿ ಹೋದ್ರೆ ಆ ಟೈಮಿಗೆ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಇರೋದು ಸರ್ವರ್ ಡೌನ್ ಆಗಿದೆ. ಕಂಪ್ಯೂಟರ್ ನಲ್ಲಿ, ಲ್ಯಾಪ್ಟಾಪ್ ನಲ್ಲಿ ಯಾವುದೇ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಆಗ್ತಾ ಇಲ್ಲ. ಇದರಿಂದ ತಾತ್ಕಾಲಿಕವಾಗಿ ಪ್ರಜಾಪ್ರತಿನಿಧಿಗಳಿಗೆ ಅಂತೇಳಿ, ಅಂದ್ರೆ ಮನೆಗೆ ಹೋಗಿ ಅವರ ಮನೆಯಲ್ಲಿ ಫಲಾನುಭವಿಗಳು ಯಾರಿರ್ತಾರೆ, ಮನೆ ಅಡಿತಿ ಯಾರಿರ್ತಾರೆ, ಅವರಿಗೆ ಅಲ್ಲೇ ಹೋಗಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅರ್ಜಿಯನ್ನ ನೋಂದಣಿ ಮಾಡುವಂತ ಪ್ರಕ್ರಿಯೆಯನ್ನು ಮಾಡ್ತಾ ಇತ್ತು. ಆ ಅವಕಾಶವನ್ನ ಈಗ ಬೆಂಗಳೂರು 1 ಮತ್ತು ಕರ್ನಾಟಕ 1 ಸೇರಿದಂತೆ ವಿವಿಧ ಸೇವಾ ಕೇಂದ್ರಗಳೇನಿದಾವೆ ಆ ಸೇವಾ ಕೇಂದ್ರಗಳಿಗೆ ಕೊಡ್ತಿದ್ದಂತ ಮೊಬೈಲ್ ಆಪ್ ಏನಿದೆ ಆ ಆಪ್ ಅನ್ನ ಈಗ ಇವ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ವರ್ಕ್ ಪ್ರೆಷರ್, ಅಂದ್ರೆ ಒಂದೇ ಸರಿಗೆ ಎಲ್ಲರೂ ಕೂಡ ಅದೇ ಮೊಬೈಲ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ, ಅರ್ಜಿ ನೋಂದಣಿ ಮಾಡಬೇಕಾಗಿರೋದ್ರಿಂದ ಇಲ್ಲೂ ಕೂಡ ತಾಂತ್ರಿಕ ತೊಂದರೆ ಆಗ್ತಾ ಇದೆ. ಕೂಡ್ಲೇನೆ ಅರ್ಜಿ ನೋಂದಣಿ ಆಗ್ತಾ ಇಲ್ಲ. ಬಂದಂತವ್ರು ಪಾಪ ಬಹಳಷ್ಟು ಜನರು ಕೂಡ, ಸಾಕಷ್ಟು ಜನರಿಗೆ ಸಮರ್ಪಕವಾದಂತಹ ಮಾಹಿತಿನೇ ಇಲ್ಲ. ಮನೆ ಹೆಂಡತಿಯರು
ಕೆಲಸಗಳನ್ನ ಬಿಟ್ಕೊಂಡು ಬೇರೆ ಬೇರೆ ಕಾರಣಗಳಿದ್ರು ಕೂಡ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ನಮಗೆ ಅರ್ಜಿ ನೋಂದಣಿ ಮಾಡಿಕೊಡಿ ಅಂತ ಹೇಳಿ ಕೇಳ್ತಿರುವಂತ ದೃಶ್ಯಗಳು ಕಂಡು ಬಂದ್ವು. ಈಗಲೂ ಕೂಡ ಅಂದ್ರೆ ಮೊದಲ ದಿನ ಮತ್ತು ಎರಡನೇ ದಿನನೂ ಕೂಡ ಸರ್ವರ್ ಡೌನ್ ಇದೆ. ಈ ಸಮಸ್ಯೆನ ಯಾವಾಗ ಬಗೆಹರಿಸುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳಿ ಜನರು ಅಂದ್ರೆ ಫಲಾನುಭವಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಶರಣು ಹಂಪಿ ಮಾಹಿತಿಗಾಗಿ.